ವೆಲ್ಕಮ್ ಟು ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿ. ಇವತ್ತಿನ ಕ್ಲಾಸಿನಲ್ಲಿ 2011ರಲ್ಲಿ ನಡೆತಕ್ಕಂಥ ಆದರ್ಶ ಪರೀಕ್ಷೆಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ 20 ಪ್ರಶ್ನೆಗಳ ಬಗ್ಗೆ ನಾನು ನಿಮ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲ ಪ್ರಶ್ನೆ ನೋಡ್ರಿ ಏನೈತಿ, ಹೌ ಮಚ್ ಈಸ್ 30% ಆಫ್ 190? ಹೌ ಮಚ್ ಈಸ್ 30% ಆಫ್ 190? 190ರ 30 ಶೇಕಡ ಎಷ್ಟು? 190ರ 30 ಶೇಕಡ ಎಷ್ಟು? ಹೆಂಗೆ ತೆಗೆದು ನೋಡ್ರಿ, ಈಗ 190 ಇಂಟು 30 ಶೇಕಡ ಅಂದರೆ ಹೆಂಗೆ? 30 ಡಿವೈಡೆಡ್ ಬೈ 100, 30 ಡಿವೈಡ್ ಬೈ 100. ಇಲ್ಲಿ ಈ ಜೀರೋ ಏನಾಗ್ತದ್ರೆ ಕ್ಯಾನ್ಸಲ್ ಆಗ್ತದೆ. ಕಾಮನ್ ಇಲ್ಲಿ ಈ ಜೀರೋ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಇಲ್ಲೇನು ಉಳಿತದೆ 19 ಉಳಿತು, ಇಲ್ಲೇನು ಉಳಿತು 3 ಉಳಿತು. 19 3 19 3 57. ಹಂಗಾರೆ 190ರ ಮೇಲೆ 30% ತೆಗೆದ್ರೆ ಎಷ್ಟು ಬರ್ತೈತೆ ರೀ? 57. 57 ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ B2. ಯಾವ್ದೈತ್ರಿ? ಆಪ್ಷನ್ B2. ನಮ್ಮ ಕರೆಕ್ಟ್ ಆನ್ಸರ್ ಏನಾಗ್ತದ್ರಿ? ಆಪ್ಷನ್ B2 ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ₹1100. ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಾರಿ? 1100. ಇಫ್ ಇಟ್ ಈಸ್ ಸೋಲ್ಡ್ ಎಟ್ 10% ಪ್ರಾಫಿಟ್, ಇದನ್ನ 8% ಪ್ರಾಫಿಟ್ ದ ಸೋಲ್ಡ್ ಮಾಡತ್ತಾರಿ, 10% ಪ್ರಾಫಿಟ್ ದ ಸೋಲ್ಡ್ ಮಾಡತ್ತಾರು. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಏನ್ ಕೇಳಿದಾರ? ಸೆಲ್ಲಿಂಗ್ ಪ್ರೈಸ್. ನೋಡ್ರಿ, ಒಂದು ವಸ್ತುವಿನ ಕೊಂಡ ಬೆಲೆ 1100, ಅದನ್ನು 10% ಲಾಭದಂತೆ ಮಾರಿದರೆ ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದಾರೆ. ಏನು ಅಂತ ಕೇಳಿದಾರೆ? ಮಾರಿದ ಬೆಲೆ ಕಂಡಿಡ್ನು. ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಏನು ಇಲ್ಲ ಅಂದ್ರೆ 8% ಇರ್ತೈತಿ ಹೇಳ್ರಿ, 100% ಇರ್ತೈತಿ. 100% ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 1100, 1100. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರಂದ್ರೆ ಮಾರಿದ ಬೆಲೆ ಲಾಭ ಆಗೈತೆ ಅಂದ್ರೆ ಏನು ಮಾಡ್ಬೇಕ್ರಿ? 10% ಪ್ಲಸ್ ಮಾಡ್ಕೋಬೇಕ್ರಿ. 10% ಲಾಭ ಆಗೈತ್ರಿ, ಪ್ರಾಫಿಟ್ ಪ್ಲಸ್ ಮಾಡ್ರಿ. ಏಟಾತ್ರಿ? 110%, 110% ಆತ್ರಿ. 110% ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಕೇಳ್ಯಾರಿಗೆ ಗೊತ್ತಿಲ್ಲ, ಏನು ಇಡೋದು? ಎಕ್ಸ್ ಇಡೋದು. ಆಮೇಲೆ ನೋಡ್ರಿ, ಓರೆ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಆಮೇಲೆ 110 ಇಂಟು 1100 ಆಗುತ್ತಾ, ಡಿವೈಡ್ ಬೈ ಎಷ್ಟಾಗುತ್ತಾ? 100 ಆಗುತ್ತಾ. ಅವಾಗ ಈ ಜೀರೋ ಏನಾಗ್ತದ? ಕ್ಯಾನ್ಸಲ್ ಆಗ್ತದ. ಅವಾಗ ಈ ಜೀರೋ ಏನಾಗುತ್ತೆ? ಕ್ಯಾನ್ಸಲ್ ಆಗ್ತದ. ಅವಾಗ ನೋಡ್ರಿ, 11 ಇಂಟು 11 11 ಸ್ಕ್ವೇರ್ ಎಷ್ಟು? 121 ರೀ. 10 ಕಾಮನ್ ಹೋದತ್ತು, 1 0 ಇಟ್ರಿ. ಹಾಗಾದ್ರೆ ಆನ್ಸರ್ ಎಷ್ಟಾಗತ್ತೆ ರೀ? ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ 1210. ಎಷ್ಟಾಗತ್ತೆ ರೀ? 1210. 1210 ಯಾವ್ದೈತಿ ನೋಡ್ರಿ? ಆಪ್ಷನ್ C3. ಯಾವ್ದೈತ್ರಿ? ಆಪ್ಷನ್ C3. ನಮ್ಮ ಕರೆಕ್ಟ್ ಆನ್ಸರ್ ಏನಾಗ್ತೈತಿ ರೀ? ಆಪ್ಷನ್ C3. ಗೊತ್ತಾಯ್ತ್ರಿ? ಅದ ನೋಡ್ರಿ, ಈಗ ಕಾಸ್ಟ್ ಪ್ರೈಸ್ ಕೊಟ್ಟಿದಾರ, ಪ್ರಾಫಿಟ್ ಆಗಿತ್ತದ, ಸೆಲ್ಲಿಂಗ್ ಪ್ರೈಸ್ ಕೇಳಿದಾರ. ಅದ ಕಾಸ್ಟ್ ಪ್ರೈಸ್ ಕೊಟ್ಟಾಗ ಲಾಸ್ ಆಗಿತ್ತಂದ್ರೆ ಅವಾಗ ಏನ್ ಮಾಡ್ಬೇಕು? ಇಲ್ಲಿ ಮೈನಸ್ ಮಾಡ್ಕೋಬೇಕು. ಕಾಸ್ಟ್ ಪ್ರೈಸ್ ಯಾವತ್ತು 100% ಇರ್ತದ, ಅವಾಗ ಅದ್ರಾಗ ಮೈನಸ್ ಮಾಡ್ರಿ ಎಷ್ಟಾಗತ್ತೆ? 90 ಅಂದ್ರೆ ಎಕ್ಸ್ ಇಡುದ್ರಿ. ಲಾಸ್ ಆಗಿತ್ತಂದ್ರೆ ಮೈನಸ್ ಮಾಡ್ಕೋಬೇಕ್ರಿ, ಪ್ರಾಫಿಟ್ ಆದ್ರೆ ಪ್ಲಸ್ ಮಾಡ್ಬೇಕ್ರಿ. ಇವಾಗ ರೀ ಸೆಲ್ಲಿಂಗ್ ಪ್ರೈಸ್ ಕೇಳಿದಾರೆ. ನೋಡ್ರಿ, ಒಂದು ವಸ್ತುವಿನ ಕೊಂಡ ಬೆಲೆ ಯಾವತ್ತು ಇದು 100% ಇರ್ತದ, ಅದ್ರಾಗ ಲಾಭ ಆಗಿತ್ತಂದ್ರೆ 100 ಪ್ಲಸ್ ಮಾಡ್ಕೋಬೇಕು, ಅವಾಗ ಮಾರಿದ ಬೆಲೆ ಸಿಗ್ತದ. ಅದ ಏನಾದ್ರು ನಷ್ಟ ಆಗಿತ್ತಂದ್ರೆ 100ದಾಗ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಕೋಬೇಕು, ಅವಾಗ ಏನ್ ಸಿಗ್ತದ? ಮಾರಿದ ಬೆಲೆ ಸಿಗ್ತದ. ಓಕೆ ರೀ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವಾಟ್ ಟೈಪ್ ಆನ್ ಆಂಗಲ್ ಈಸ್ 89 ಡಿಗ್ರಿ? ವಾಟ್ ಟೈಪ್ ಆಫ್ ಆಂಗಲ್ 89 ಡಿಗ್ರಿ? ನೋಡ್ರಿ, 89 ಡಿಗ್ರಿ ಯಾವ ವಿಧವಾದ ಕೋನ ಹತ್ರಿ? ನಿನ್ನೆ ಹೇಳಿದನ್ರಿ, ನಿನ್ನೆ ಕ್ಲಾಸ್ನಾಗ ಎಲ್ಲಾ ಕೋನಗಳ ಸಂಪೂರ್ಣ ಮಾಹಿತಿ ನಿನ್ನೆ ಕೊಟ್ಟಿದ್ದೇನ್ರಿ. ಮೋರ್ ದೆನ್ 0 ಡಿಗ್ರಿ, ಲೆಸ್ ದೆನ್ 90 ಡಿಗ್ರಿ ಈಸ್ ಕಾಲ್ಡ್ ಅಕ್ಯೂಟ್ ಆಂಗಲ್. 0 ಡಿಗ್ರಿಗಿಂತ ಹೆಚ್ಚಿರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅದಕ್ಕೆ ಯಾವ ಕೋನ ಅಂತ ಕರಿತೀವ್ರಿ? ಲಘು ಕೋನ ಅಂತ ಕರಿತೀವ್ರಿ. ಲಘು ಕೋನ ಯಾವ್ದೈತ್ರಿ? ಆಪ್ಷನ್ A1. ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದ್ರಿ. ಆಪ್ಷನ್ ಯಾವ್ದಾಗ್ತದ? A1, ಅಕ್ಯೂಟ್ ಆಂಗಲ್, ಲಘು ಕೋನ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ 2 ಇಂಟಿಜರ್ 3/4? ವಾಟ್ ಈಸ್ ದ ರೆಸಿಪ್ರೋಕಲ್? ರೆಸಿಪ್ರೋಕಲ್ ಅಂದ್ರೆ ನ್ಯೂಮರೇಟರ್ ಡಿನೋಮಿನೇಟರ್ ಆಗಬೇಕು, ಡಿನೋಮಿನೇಟರ್ ಇದ್ದದ ನ್ಯೂಮರೇಟರ್ ಆಗಬೇಕು. ವ್ಯತ್ಕ್ರಮ ಯಾವುದು? 2.3 ಡಿವೈಡ್ ಬೈ 4ರ ವ್ಯತ್ಕ್ರಮ ಯಾವುದು? ಇದನ್ನ ವ್ಯತ್ಕ್ರಮ ಕೇಳಿದಾರ. ಮೊದಲು ನೋಡ್ರಿ, ಇದು ಯಾವ ಫ್ರಾಕ್ಷನ್ ಐತ್ರಿ? 2 ಇಂಟಿಜರ್ 3/4. ವಿಚ್ ಟೈಪ್ ಆಫ್ ಫ್ರಾಕ್ಷನ್? ಮಿಕ್ಸ್ಡ್ ಫ್ರಾಕ್ಷನ್ ಈಸ್ ಕನ್ವರ್ಟ್ ಇಂಟು ಇಂಪ್ರಾಪರ್ ಫ್ರಾಕ್ಷನ್. ಇದು ಮಿಶ್ರ ಭಿನ್ನರಾಶಿ ಐತಿ. ಯಾವ ಭಿನ್ನರಾಶಿ ಪರಿವರ್ತನೆ ಮಾಡ್ಬೇಕು? ಫಸ್ಟ್ ವಿಷಮ ಭಿನ್ನರಾಶಿ ಮಾಡೋಣ. ನೋಡ್ರಿ, ಇಲ್ಲೇನಿರ್ತದ? ಇಂಟು ಇರ್ತದ, ಇಲ್ಲೇನಿರ್ತದ? ಪ್ಲಸ್ ಇರ್ತದ. ಡಿನಾಮಿನೇಟರ್ ಚೇಂಜ್ ಆಗಂಗಿಲ್ಲ. 4ಕ್ಕೆ 4 4 4, ಯಾಕೆ ಛೇದ ಬದಲಾಗಂಗಿಲ್ಲ ರೀ. 4ಕ್ಕೆ 4 ಇಡಬೇಕು. 4 2 8, 8 + 3 11. ಹಂಗಾರೆ ಏನಾಯ್ತು ರೀ? 11/4 ಆಯ್ತು. ಇದನ್ನೇನು ಕೇಳಿದಾರೆ? ವ್ಯತ್ಕ್ರಮ. ಅಂಶ ಇದ್ದ ಛೇದ ಆಗ್ಬೇಕು, ಛೇದದ ಅಂಶ ಆಗ್ಬೇಕು. ಹಂಗಾರೆ ವ್ಯತ್ಕ್ರಮ ಮಾಡ್ರೆ ಮ್ಯಾಲ 4 ಹೋಗುತ್ತೆ, ಕೆಳಗೆ 11 ಬರುತ್ತೆ. ಹಂಗಾರೆ 4/11. 4/11 ಯಾವ್ದೈತಿ ನೋಡ್ರಿ? ಆಪ್ಷನ್ C3. ಯಾವ್ದೈತ್ರಿ? ಆಪ್ಷನ್ C3. ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ? ಆಪ್ಷನ್ C3 ಆಗುತ್ತೆ. ಮುಂದಿನ ಕ್ವೆಶನ್ ನೋಡ್ರಿ,
ರಿಕಾಗ್ನೈಸ್ಡ್ ದ ಲೈಕ್ ಟರ್ಮ್ಸ್, ನಿನ್ನೆ ಹೇಳಿದನ್ ಲೈಕ್ ಟರ್ಮ್ಸ್ ಸಜಾತಿ ಒಂದೇ ತರನಾಗಿರ್ಬೇಕ್ರಿ ಎಲ್ಲ. ಲೈಕ್ ಟರ್ಮ್ಸ್ ಅಮಾಂಗ್ ದ ಫಾಲೋಯಿಂಗ್, ಈ ಕೆಳಗಿನಗಳಲ್ಲಿ ಯಾವುದು ಸಜಾತಿಯ ಪದಗಳನ್ನು ಗುರುತಿಸಿ. ಸಜಾತಿ ಅಂತ ಹೇಳಿದ್ರೆ ಒಂದೇ ತರ ಇರ್ಬೇಕ್ರಿ. ಇಲ್ಲಿ ನೋಡ್ರಿ ಎಕ್ಸ್ ಐತ್ರಿ, ಮತ್ತೆ ಎಲ್ಲೈತಿ ಎಕ್ಸ್ ಐತ್ರಿ, ಒಂದೇ ತರ ಕಾಣ್ತದ. ವಾಯ್ ಐತಿ, ವಾಯ್ ಎಲ್ಲರ ಐತೇನು ಇಲ್ಲ. ನೆಕ್ಸ್ಟ್ ಎಮ್ ಐತಿ ಎಲ್ಲರ ಐತೇನು ಎಮ್ ಇಲ್ಲ. ಜಡ್ ಐತಿ ಎಲ್ಲರ ಜಡ್ ಐತೇನು ಇಲ್ರಿ. ಎನ್ ಐತಿ ಎಲ್ಲರ ಎನ್ ಐತೇನು ಇಲ್ರಿ. ಅದ ಸಜಾತಿಗಳು ಯಾವ ಕಾಣಕ್ತಾವ್ರಿ, ಓನ್ಲಿ ಎಕ್ಸ್ ಇದ್ದು. ಹಂಗಾರೆ ಇಲ್ಲಿ ನೋಡ್ರಿ ಎಮ್ ವಿಜಾತಿ, ಜಡ್ ವಾಯ್ ವಿಜಾತಿ, ಎನ್ ಎಕ್ಸ್ ವಿಜಾತಿ, ಎಕ್ಸ್ ಎಕ್ಸ್ ಸಜಾತಿ. ಹಂಗಾರೆ ಆನ್ಸರ್ ಲೈಕ್ ಟರ್ಮ್ಸ್ ಯಾವ್ರಿ 2x 4x. ಹಂಗಾರೆ ಆನ್ಸರ್ ಯಾವ್ದಾಗ್ತದ್ರಿ ಆಪ್ಷನ್ ಡಿ 4. ದ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ 8 ಸೆಂಟಿಮೀಟರ್. ಸೈಡ್ ಆಫ್ ಎ ಸ್ಕ್ವೇರ್ ಅಂದ್ರೆ ಇದೊಂದು ಸ್ಕ್ವೇರ್, ಸೈಡ್ 8 ಕೊಟ್ಟಿದಾರ 8 ಸೆಂಟಿಮೀಟರ್. 8 ಕೊಟ್ಟಿದಾರೆ 8 ಸೆಂಟಿಮೀಟರ್. ಇಟ್ಸ್ ಫೈಂಡ್ ಇಟ್ಸ್ ಏರಿಯಾ, ಏರಿಯಾ ಕೇಳಿದಾರೆ. ಒಂದು ವರ್ಗ, ವರ್ಗ ಅಂದ್ರೆ ಏನ್ರಿ ಚೌಕ. ಚೌಕದ ಒಂದು ಬಾವಿನ ಅಳತೆ ಕೊಟ್ಟಾರ, 8 ಕೊಟ್ಟಾರಿ 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಬರ್ದನಿ. ಹಂಗಾರ ಅದ್ರದ್ದು ಏನ್ ಕೇರ್, ವಿಸ್ತೀರ್ಣ ಕೇರ್. ವಿಸ್ತೀರ್ಣ ಸೂತ್ರ ಏನ, ಬಾವು ಇಂಟು ಬಾಹು, ಬಾವು ಇಂಟು ಬಾಹು. ಏನ್ ಕೇಳಿದಾರೆ ಏರಿಯಾ. ಏರಿಯಾ ಫಾರ್ಮುಲಾ ಏನ್ರಿ, ಸೈಡ್ ಇಂಟು ಸೈಡ್. ಒಂದು ಸೈಡ್ ಬಾವು 8 ಕೊಟ್ಟಾರೆ 8 ರೀ, ಇನ್ನೊಂದು ಬಾವು 8 ಕೊಟ್ಟಾರೆ 8 ರೀ. 8 ಎಷ್ಟಲೇ ಎಷ್ಟ್ರಿ 64 ಏನ್ರಿ 64. ಆದ್ರೆ ಏರಿಯಾ ಕೇಳ್ಯಾರ ಅಂದ್ರೆ ನಾವು ಏನು ಹಚ್ಬೇಕು, ಸ್ಕ್ವೇರ್ ಅಥವಾ ಚದರ ಅಂತ ಕರಿತೀವಿ. ಅದನ್ನ ಹಚ್ಚಬೇಕು, ಹಚ್ಚಿದ್ರೆ ಮಾತ್ರ ಏನಾಗತ್ತ ನಾವು ಆನ್ಸರ್ ರೈಟ್ ಆಗತ್ತ. ಇಲ್ಲಿ ನೋಡ್ರಿ ಸ್ಕ್ವೇರ್ ಹಚ್ಚಿಲ್ಲ, ಅದಕ್ಕೆ 64 ಆಪ್ಷನ್ ಕ್ಯಾನ್ಸಲ್. ಇದು 64 ಇಲ್ಲ, ಇದು ಇಲ್ಲ. ಇನ್ನು ಉಳಿತ ಯಾವುದು ಆಪ್ಷನ್ C3 ಸ್ಕ್ವೇರ್ ಹಚ್ಚಿದಾರ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ C3. ಓಕೆ ರೀ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಎವರೇಜ್ ಆಫ್ 2 4 6 8 10 and 12. ಎವರೇಜ್ ಫಾರ್ಮುಲಾ ಏನ್ರಿ, ಸಮ್ ಆಫ್ ಟೋಟಲ್ ನಂಬರ್ ಡಿವೈಡ್ ಬೈ ಟೋಟಲ್ ನಂಬರ್ಸ್. 2 4 6 8 10 ಮತ್ತು 12ರ ಸರಾಸರಿ. ಸರಾಸರಿ ಸೂತ್ರ ಏನ್ರಿ, ಎಲ್ಲಾ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಲ್ಲಾ ಸಂಖ್ಯೆಗಳು, ಅಥವಾ ಎಲ್ಲಾ ಅಂಕಿಗಳ ಮೊತ್ತ ಡಿವೈಡೆಡ್ ಬೈ ಎಲ್ಲಾ ಅಂಕಿಗಳು. ಹಾಗಾದ್ರೆ ನೋಡ್ರಿ 2 + 4 + 6 + 8 + 10 + 12. 2 + 4 6 6 6 12 12 + 8 20 20 + 10 30 30 + 12 42. ಟೋಟಲ್ ಎಷ್ಟಾತ್ರಿ 42. ಟೋಟಲ್ ಎಷ್ಟಾತ್ರಿ 42. ಹಂಗಾರೆ ಎಷ್ಟು ನಂಬರ್ಸ್ ಎಣಿಸ್ರಿ, 1 2 3 4 5 6 ಡಿವೈಡ್ ಬೈ 6. 6 ಸಂಖ್ಯೆ ಅದಾವ್ರಿ, 6 ಒಂದೇ ರೀ 6 ಏಳೆ 6 1 6 7. ಹಂಗಾರೆ ಎವರೇಜ್ ಸರಾಸರಿ ಎಷ್ಟು ಬರ್ತೈತ್ರಿ 7. ಹಂಗಾರೆ 7 ಯಾವ ಆಪ್ಷನ್ ಐತ್ರಿ, ಆಪ್ಷನ್ B2. ನಮ್ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ B2 ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಆಂಗಲ್ಸ್ ಇನ್ ಎ ರೆಕ್ಟ್ಯಾಂಗಲ್ ಈಸ್. ಸಮ್ ಆಫ್ ಎ ಆಂಗಲ್ಸ್ ಆದ ರೆಕ್ಟ್ಯಾಂಗಲ್. ನೀವು ರೆಕ್ಟ್ಯಾಂಗಲ್ ತೋರಿ, ಸ್ಕ್ವೇರ್ ತೋರಿ, ಎಲ್ಲಾನು ಸಮ್. ಮತ್ತೆ ನೆಕ್ಸ್ಟ್ ಒನ್ ಟ್ರಯಾಂಗಲ್ ತೋರಿ. ಓಕೆ ನೋಡ್ರಿ, ಒಂದು ಆಯತದ ಒಳಕೋನಗಳ ಮೊತ್ತ ನೋಡ್ರಿ. ರೆಕ್ಟ್ಯಾಂಗಲರ್ ತೋರಿ, ಸ್ಕ್ವೇರ್ ತೋರಿ, ಟ್ರಯಾಂಗಲರ್ ತೋರಿ. ಇಲ್ಲಿ ರೈಟ್ ಆಂಗಲ್ ಇರ್ತದೆ, ಇಲ್ಲಿ ರೈಟ್ ಆಂಗಲ್, ಇಲ್ಲಿ ರೈಟ್ ಆಂಗಲ್, ಇಲ್ಲಿ ರೈಟ್ ಆಂಗಲ್. ಎಲ್ಲ ರೈಟ್ ಆಂಗಲ್ ಎಷ್ಟು ಡಿಗ್ರಿ ಇರ್ತಾವೆ, 90 ಡಿಗ್ರಿ ಇರ್ತಾವೆ. ಟೋಟಲ್ ಸಮ್ ಆಫ್ ಎ ರೆಕ್ಟ್ಯಾಂಗಲ್ ಟೋಟಲ್ ಆಂಗಲ್ಸ್ ಎಷ್ಟು 360 ಡಿಗ್ರಿ. ಅದ ಸ್ಕ್ವೇರ್ ತಗೋರಿ, ಎಲ್ಲ ಎಲ್ಲಾನು ರೈಟ್ ಆಂಗಲ್ ಇರ್ತಾವೆ. ಇದ್ರದ್ದು ಸಮ್ ಆಫ್ ಆಂಗಲ್ಸ್ ಎಷ್ಟು ಡಿಗ್ರಿ 360 ಡಿಗ್ರಿ. ಅದರ ಟ್ಯಾಂಗಲ್ ಎಲ್ಲ ಏನಿರ್ತಾವೆ ಎಕ್ಯೂಟ್ ಆಂಗಲ್ ಇರ್ತಾವೆ. ಟೋಟಲ್ ಎಷ್ಟು ಡಿಗ್ರಿ ಇರ್ತದೆ 180 ಡಿಗ್ರಿ ಇರ್ತದೆ. ಎಷ್ಟು ಇರ್ತದೆ 180 ಡಿಗ್ರಿ. ಹಂಗಾರೆ ಟೋಟಲ್ ಅವ್ರು ಏನು ಕೇಳಿದಾರೆ, ರೆಕ್ಟ್ಯಾಂಗಲ್ ಕೇಳಿದಾರೆ. ಹಂಗಾರೆ ನಮ್ಮ ಆನ್ಸರ್ ಏನಾಗ್ತದ್ರಿ 360 ಡಿಗ್ರಿ. ನೋಡ್ರಿ, ಒಂದು ಆಯತದ ಒಳಕೋನಗಳ ಮೊತ್ತ ಎಷ್ಟು, ಆಯತ ತೋರಿ, ಚೌಕ್ ತೋರಿ, ತ್ರಿಭುಜ ತೋರಿ. ಆಯತದ ಒಳಕೋನಗಳ ಎಲ್ಲ ಕೋನಗಳು 90 ಡಿಗ್ರಿ ಇರ್ತಾವ್ರಿ. ಒಳಕೋನಗಳ ಮೊತ್ತ 360 ರೀ, ಚೌಕದು 360 ರೀ, ತ್ರಿಭುಜ ಮಾತ್ರ 180. ಹಾಗಾದ್ರೆ ನಮ್ದು ಯಾವ್ದು ಕೇರ್, ಆಯತ್ ಕೇಳ್ಯಾರು. ಆಯತದ ಎಷ್ಟು ಇರುತ್ತೆ 360 ಡಿಗ್ರಿ. ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ C3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಡಿಫರೆನ್ಸ್ ಆಫ್ 7/2 - 5/8. ಡಿಫರೆನ್ಸ್ ಮೀನ್ಸ್ ಏನ್ ಮಾಡೋದ್ರಿ, ಮೈನಸ್ ಮಾಡೋದು. ಇವುಗಳ ವ್ಯತ್ಯಾಸವೇನು ನೋಡ್ರಿ, ವ್ಯತ್ಯಾಸ ಮೀನ್ಸ್ ಮೈನಸ್ ಮಾಡು. 7/2 - 5/8. ಕೆಳಗಿನ ಡಿನಾಮಿನೇಟರ್ ಸೇಮ್ ಇಲ್ಲ ಅಂದ್ರೆ, ಛೇದ ಸಮ ಇಲ್ಲ ಅಂದ್ರೆ ಏನು ತೆಗಿಬೇಕ್ರಿ, LCM ತೆಗಿಬೇಕು. 2 ಮತ್ತು 8 ಲಾರ್ಜೆಸ್ಟ್ 8 ರೀ. 2 × 8 ಐತಿ, ಅದಕ್ಕೆ LCM 8 ಆಗತ್ತೆ ರೀ. 8 ಆಗುತ್ತಾ. 2 ಎಷ್ಟೇ 8, 2 4 8 ಎಷ್ಟೇ 8, 8 1 7 4 28 -5 1 5. 28 - 5 23 / 8. ನಮ್ಮ ಆನ್ಸರ್ ಏನಾಗುತ್ತೆ ರೀ 23 / 8 ಆಗುತ್ತೆ. 23 / 8 ಯಾವ್ದೈತ್ರಿ ಆಪ್ಷನ್, ಆಪ್ಷನ್ D4. ಯಾವ್ದೈತ್ರಿ ಆಪ್ಷನ್ D4. ಓಕೆ, ಈ ಕ್ವಶನ್ ನೋಡ್ರಿ,
ಇಫ್ ದ ಕಾಸ್ಟ್ ಆಫ್ 10 kg ರೈಸ್ ಆಫ್ ರುಪೀಸ್ 350, 10 kg ರೈಸ್ ಪರ್ಚೇಸ್ ಮಾಡ್ರೆ ಎಷ್ಟಾಗುತ್ತೆ 350. ವಾಟ್ ಈಸ್ ದ ಕಾಸ್ಟ್ ಆಫ್ ಎ 1 kg ಆಫ್ ರೈಸ್? 10 kg ಇಷ್ಟ ಆದ್ರೆ 1 kg. 10 kg ಅಕ್ಕಿಯ ಬೆಲೆ 350 ರೂಪಾಯಿ ಆದರೆ 1 kg ಅಕ್ಕಿಯ ಬೆಲೆ ಎಷ್ಟು? 10 kg 10 kg ನೀವು ರೈಸ್ ತೊಗೊಂಡ್ರೆ 350 ರೂಪಾಯಿ ಕೊಡ್ಬೇಕು. ಹಾಗಾದ್ರೆ 1 kg ತೊಗೊಂಡ್ರೆ ಎಷ್ಟು ಕೊಡ್ತೀರಿ ಅಂದ್ರೆ ನೋಡ್ರಿ 350 10 kg ಆದ್ರೆ 1 kg ಅಂದ್ರೆ ಡಿವೈಡ್ ಬೈ ಎಷ್ಟು ಮಾಡ್ಬೇಕ್ರಿ 10 ಮಾಡ್ಕೋಬೇಕು. ನಾವು ಎಷ್ಟು kg ತೊಗೊಂಡಿರ್ತೀವಿ ಅದರಲ್ಲೇ ಡಿವೈಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನು ಸಿಗ್ತದ್ರೆ 1 kg ಸಿಗ್ತದೆ. ಈ ಜೀರೋ ಏನಾಗ್ತದೆ ಕ್ಯಾನ್ಸಲ್ ಆಗುತ್ತೆ. 1 kg ಎಷ್ಟು ರೂಪಾಯಿ ಕೊಡ್ಬೇಕ್ರಿ 35 35 ರೂಪೀಸ್. ಹಾಗಾದ್ರೆ 35 ಯಾವ್ದೈತ್ರಿ? ಆಪ್ಷನ್ C3. ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ? ಆಪ್ಷನ್ C3 ಆಗುತ್ತೆ. ಓಕೆ. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ₹500 at 5% per annum for 2 years? ಏನ್ ಕೇಳಿದಾರೆ? ಸಿಂಪಲ್ ಇಂಟ್ರೆಸ್ಟ್ ₹500ಕ್ಕೆ ವಾರ್ಷಿಕ 5% ದರದಲ್ಲಿ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ. ಸರಳ ಬಡ್ಡಿ ಸೂತ್ರ ಏನ್ರಿ? ಸಿಂಪಲ್ ಇಂಟ್ರೆಸ್ಟ್ SI equal to PTR divided by 100. P ಅಂದ್ರೆ ಏನ್ರಿ? ಅಸಲು. T ಅಂದ್ರೆ ಏನ್ರಿ? ಕಾಲ. R ಅಂದ್ರೆ ಏನ್ರಿ? ಬಡ್ಡಿ ದರ. ಹಂಗಾರೆ P ಅಂದ್ರೆ ನೋಡ್ರಿ ಅಸಲು ಎಷ್ಟಿತ್ರಿ? ಪ್ರಿನ್ಸಿಪಲ್ 500. ಕಾಲ ಎಷ್ಟು ಕೊಟ್ಟಿದ್ದಾರೆ? ಟೈಮ್ 2 year ರೀ. ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟಿದ್ದಾರೆ. ಬಡ್ಡಿ ದರ 5% ರೀ. ಡಿವೈಡ್ ಬೈ ಏನ್ರಿ? 100. ಈ ಡಬಲ್ ಜೀರೋ ಕಾಮನ್ ಏನಾದ್ರು ರೀ? ಕ್ಯಾನ್ಸಲ್ ಅದು. 5 to the 10, 10 5 50. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಗತ್ತೆ ರೀ 50. ಎಷ್ಟಾಗತ್ತೆ ರೀ? 50. 50 ಆಪ್ಷನ್ ಐತ್ರಿ? ಆಪ್ಷನ್ C3. ಯಾವ್ದೈತ್ರಿ? ಆಪ್ಷನ್ C3. ಓಕೆ. ದ ಸಮ್ ಆಫ್ ಇವನ್ ನಂಬರ್ಸ್ ಬಿಟ್ವೀನ್ 10 to 20. ಏನ್ ಕೇಳಿದಾರ ಇಲ್ಲಿ ನೋಡ್ರಿ? ಬಿಟ್ವೀನ್ ಅಂದ್ರೆ ಏನ್ ಮಾಡೋದ್ರಿ? ಮಿಡಲ್. ಅದ್ರ ಮಧ್ಯೆ ಇರ್ತಕ್ಕಂಥವು ಅಷ್ಟೇ. 10 ಮತ್ತು 20ರವರೆಗಿನ ಎಲ್ಲಾ ಸಮಸಂಖ್ಯೆಗಳ ಮೊತ್ತ ಹೊರಗಿನ. ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಬಿಟ್ವೀನ್ ಎಂದಿದಾರ, ಇಲ್ಲಿ ಹೊರಗಿನ ಅಂದಾರ. ಹೊರಗಿನ ಆಗ್ಬಾರ್ದೈತಿ. ಏನಾಗ್ಬೇಕೈತ್ರಿ? ಒಳಗಿನ. ಏನಾಗ್ಬೇಕೈತ್ರಿ? ಒಳಗಿನ. ಹಂಗಾರೆ 10 ಮತ್ತು 20ರ ಒಳಗಿನ ಸಮಸಂಖ್ಯೆಗಳು ಯಾವ ಹೇಳ್ರಿ? ಒಂದು 12 ರೀ, 12 ರೀ, ಒಂದು 14 ರೀ, ಒಂದು 16 ರೀ, ಒಂದು 18. ಇವಲ್ಲ ರೀ. ಇದ್ರದ್ದು ಏನ್ ಕೇಳಿದಾರ? ಸಮ್ ಕೇಳಿದಾರ. ಪ್ಲಸ್ ಮಾಡಿಬಿಡ್ನು. 2 4 6 6 6 12 12 plus 8 20 0 2 ಕ್ಯಾರಿ 1 2 3 4 4 plus 2 6. ಹಂಗ ಆನ್ಸರ್ ಏನಾಗತ್ರಿ? 60. ಎಷ್ಟಾಗತ್ರಿ? 60. ಹಂಗಾರೆ 60 ಆಪ್ಷನ್ ಐತ್ರಿ? ಆಪ್ಷನ್ B2. ಯಾವ್ದೈತ್ರಿ? ಆಪ್ಷನ್ B2. ಕರೆಕ್ಟ್ ಆನ್ಸರ್ ಯಾವ್ದಾಗ್ತತ್ರಿ? ಆಪ್ಷನ್ B2 60 ಬರ್ತದ ಆನ್ಸರ್. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ದ HCF ಆಫ್ 3 5 7 and 11 is. ಏನ್ ಕೇಳಿದಾರೆ? HCF 3 5 7 and 11. 5 3 7 11ರ ಮೊಸ ಎಷ್ಟು? ನೋಡ್ರಿ ಈಗ 5 ಐತ್ರಿ, 3 ಐತ್ರಿ, 7 ಐತ್ರಿ, 11 ಐತ್ರಿ. ಯಾವ್ದ್ರ ಟೇಬಲ್ಸ್ ಹೋಗ್ತಾನೆ ನೋಡ್ರಿ? ಇಲ್ಲ. 5 ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್, 7 ಪ್ರೈಮ್ ನಂಬರ್, 11 ಪ್ರೈಮ್ ನಂಬರ್. ಈ ರೀತಿ ಪ್ರೈಮ್ ನಂಬರ್ ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದ್ರಿ. ಆನ್ಸರ್ HCF ಯಾವತ್ತಿದ್ರು ಏನಿರ್ತದ? 1 ಇರ್ತದ. ಒಂದ್ ಈಟು ಚೇಂಜ್ ಆಗಲ್ರಿ. ನೀವು ಓನ್ಲಿ ಒಂದು ಪ್ರೈಮ್ ನಂಬರ್, ಯಾವುದೋ ಒಂದು ಪ್ರೈಮ್ ನಂಬರ್ ಬಂದ್ರು ಡೈರೆಕ್ಟ್ ಆನ್ಸರ್ ಹಾಕ್ರಿ. ವಾಟ್ 1 ಹಾಕೋದ್ ಬರ್ರಿ. ವಾಟ್ ಡೈರೆಕ್ಟ್ ಆನ್ಸರ್ 1. ನೀವು ಏನು ಬಿಡಿಸೋದು ಕೊಳಮಿಲ್ಲ. ವಾಟ್ ನಮ್ ಕರೆಕ್ಟ್ ಆನ್ಸರ್ ಏನಾಗ್ತದ್ರಿ? 1 ಆಗ್ತದ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಫ್ರಾಮ್ ದ ಲಾರ್ಜೆಸ್ಟ್ ನಂಬರ್ ಯೂಸಿಂಗ್ ಓನ್ಲಿ ದ ಡಿಜಿಟ್ಸ್ 2904. ಏನ್ ಕೇಳಿದಾರ್ರಿ? 2904. ಈ ಕೆಳಗಿನ ಅಂಕಿಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಿ ಅಂತ ಕೇಳಿದಾರೆ. ಯಾವ್ಯಾವ ನೋಡ್ರಿ ಅಂಕಿಗಳವು? 2 ರೀ, ಒಂದು 9 ರೀ, ಒಂದು 0 ರೀ, ಒಂದು 4. ಇನ್ ತಗೊಂಡ್ ಏನ್ ಬರಿಬೇಕಂದ್ರ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದಾರ. ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ನೀವು ಅತಿ ದೊಡ್ಡ ಅಂಕಿಯಿಂದನ ಸ್ಟಾರ್ಟ್ ಮಾಡ್ಬೇಕು. ಅತಿ ದೊಡ್ಡ ಅಂಕಿ ಯಾವ್ದ್ರಿ? ಇದ್ರಾಗ ಫಸ್ಟ್ 9 ರೀ. ಅದಕ್ಕೆ ಸ್ವಲ್ಪ ಸಾಂದ್ ಯಾವ್ದ್ರಿ? 4 ರೀ. ಅದಕ್ಕೆ ಸ್ವಲ್ಪ ಸಾಂದ್ ಯಾವ್ದ್ರಿ? 2 ರೀ. ಅದಕ್ಕೆ ಸ್ವಲ್ಪ ಲಾಸ್ಟ್ ಸಾಂದ್ ಯಾವ್ದ್ರಿ? 0. ಹಾಗಾದ್ರೆ ಅತಿ ದೊಡ್ಡದು ಯಾವ್ದಾಗ್ತೈತಿ ನೋಡ್ರಿ? ಇಲ್ಲಿ 9420. 9420 ಯಾವ ಆಪ್ಷನ್ ಐತಿ ನೋಡ್ರಿ? ಇದನ್ನ ಕ್ಯಾನ್ಸಲ್ ಮಾಡ್ರಿ. ಆಗಂಗಿಲ್ಲ. ಇದು ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ ನೋಡ್ರಿ 9420 ಇದು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ? ಆಪ್ಷನ್ C3. 9420. 9420. ಓಕೆ. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಆಫ್ 36y. ಏನ್ ಕೇಳಿದಾರೆ? ನ್ಯೂಮೆರಿಕಲ್ ಕೋಎಫಿಷಿಯಂಟ್ಸ್ ಕೇಳಿದಾರ. ಹಂಗಾರ 36y ಸಂಖ್ಯಾ ಸಹಗುಣಕವನ್ನು ಗುರುತಿಸಿ. ಹಂಗಾರ 36y. ಹಂಗಾರೆ ಇದರ ಸಂಖ್ಯಾ ಸಹಗುಣಕ ಯಾವ್ದೈತ್ರಿ? 36 36. ಹಂಗಾರೆ 36 ಯಾವ ಆಪ್ಷನ್ ಐತ್ರಿ? ಆಪ್ಷನ್ C3. ಓಕೆ ರೀ, ಗೊತ್ತಾಯ್ತ್ರಿ? ಹಂಗಾರ ಬೀಜ ಸಹಗುಣಕ ಯಾವ್ದ್ರಿ? y. ಯಾವ್ದ್ರಿ? y. ನೆಕ್ಸ್ಟ್ ಒನ್. ದ ವ್ಯಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಈಸ್. ಏನ್ ಕೇಳಿದಾರ? ವ್ಯಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದ್ರ ಆಯತಗಣ.
ಆಯತಗಣದ ಗಾತ್ರವು ಆಯತಗಣಕ್ಕೆ ಏನೇನು ಇರ್ತದ್ರಿ? ಒಂದು ಉದ್ದ ಇರ್ತದ, ಒಂದು ಅಗಲ ಇರ್ತದ, ಇನ್ನೊಂದು ಎತ್ತರ ಇರ್ತದ. ಲೆಂತ್ ಇರ್ತದ, ಬ್ರೆಡ್ತ್ ಇರ್ತದ, ಹೈಟ್ ಇರ್ತದ. ಅವ ಎಲ್ಲಿದಾವ ನೋಡ್ರಿ? ಲೆಂತ್, ವಿಡ್ತ್, ಹೈಟ್. ವಿಡ್ತ್ ಅಂದ್ರೆ ಒಂದ, ಬ್ರೆಡ್ತ್ ಅಂದ್ರೆ ಒಂದ. ಕರೆಕ್ಟ್ ಆನ್ಸರ್ ಯಾವ್ದಾಗ್ತದ್ರಿ? ಆಪ್ಷನ್ C3, ಉದ್ದ ಇಂಟು ಅಗಲ ಇಂಟು ಎತ್ತರ. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಟ್ರಿನೋಮಿಯಲ್ ಎಕ್ಸ್ಪ್ರೆಷನ್? ಟ್ರಿನೋಮಿಯಲ್, ಬೈನೋಮಿಯಲ್ ಬರ್ತಾವ್ರಿ. ಕೆಳಗಿನಲ್ಲಿ ಯಾವುದು ತ್ರಿಪದೋಕ್ತಿ? ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಮೂರು ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ರಿ, 3xy 3xy ಏನಾಗತ್ತೆ? ಏಕಪದೋಕ್ತಿ, ಕ್ಯಾನ್ಸಲ್. 2xyz ಏಕಪದೋಕ್ತಿ. 3x + y ನೋಡ್ರಿ, ಇಲ್ಲಿ ಪ್ಲಸ್ ಬಂದಂತೆ, ಇದೊಂದು ಬೇರೆ ಇದೊಂದು ಬೇರೆ, ಇದೆಲ್ಲ ಒಂದೇ ರೀ. ಒಂದ ಬಂದದಕ್ಕೆ ಏಕಪದೋಕ್ತಿ, ಇದೊಂದು ಎರಡು ಬಂದವ್ರೆ ಅದಕ್ಕೆ ದ್ವಿಪದೋಕ್ತಿ. ಇಲ್ಲಿ ನೋಡ್ರಿ 1 2 3 ಅವನ್ ಕೇಳಿದಾನ ತ್ರಿಪದೋಕ್ತಿ. ಹಂಗಾರ ತ್ರಿನೋಮಿಯಲ್ ಯಾವ್ದಾಗತ್ತ? ಆಪ್ಷನ್ ಡಿ ಪವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಹೌ ಮೆನಿ ಗ್ರಾಮ್ಸ್ ಆರ್ ದೇರ್ ಇನ್ 17.75 kg? ಟೋಟಲ್ 17.75 kg ಒಳಗೆ ಎಷ್ಟು ಗ್ರಾಮ್ ಅಥವಾ ಕೇಳಿದಾರ? 17.75 kg ಅಲ್ಲಿ ಎಷ್ಟು ಗ್ರಾಮ್ಗಳಿವೆ? 1 kg ಅಂದ್ರೆ ಎಷ್ಟು ಗ್ರಾಮ್ ರೀ? 1000 ಗ್ರಾಮ್. ಹಂಗಾರೆ ಕೆಜಿ ಇದ್ದದ ಗ್ರಾಮ್ ಮಾಡ್ಕೋಬೇಕಾರೆ ಇಂಟು 1000 ಮಾಡಬೇಕು. ಅದ ಗ್ರಾಮ್ ಇದ್ದದ ಕೆಜಿ ಮಾಡ್ಬೇಕಾದ್ರೆ ಡಿವೈಡ್ ಬೈ 1000 ಮಾಡ್ಬೇಕು. ಹಂಗಾರೆ ಇಲ್ಲಿ ಗ್ರಾಮ್ ಕೇಳಿದಾರೆ, ನಾವು ಏನ್ ಮಾಡೋಣ್ರಿ? ಇಂಟು 1000 ಮಾಡೋಣ. 17.75 ಇಂಟು 1000 ನೋಡ್ರಿ. ಪಾಯಿಂಟ್ ಇಲ್ಲ ಅಂತ ತಿಳ್ಕೊರಿ. ಇಂಟು ಮಾಡಾಗ 1775 ಒಂದ್ಲೆ 1775. ಕಾಮನ್ 8 0 ಅದಾವ್ರಿ, 3 0 ಇಡ್ರಿ. 8 ಡಿಜಿಟ್ ಬಿಟ್ ಪಾಯಿಂಟ್ ಕೊಟ್ಟಾರ, 2 ಡಿಜಿಟ್ ನೀವು ಇಡ್ರಿ. ಹಂಗಾರೆ ಆನ್ಸರ್ ಏನಾಗುತ್ತೆ ಹೇಳ್ರಿ? 17,750 ಗ್ರಾಮ್. 17,750 ಗ್ರಾಮ್ ಯಾವ್ದೈತ್ರಿ? ಆಪ್ಷನ್ B2 ಐತಿ ನೋಡ್ರಿ. ಸಿ ಮ್ಯಾಲ ಹೋಗಿತ್ರಿ, ಬಿ ಕೆಳಗೆ ಬಂದೈತ್ರಿ. ಅದ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ? ಆಪ್ಷನ್ B2, 17,750 ಗ್ರಾಮ್ಸ್. ಓಕೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸೆಟ್ ಆಫ್ ಎ ಪ್ರೈಮ್ ನಂಬರ್? ನೋಡ್ರಿ, ಪ್ರೈಮ್ ನಂಬರ್ ಸೆಟ್ ಯಾವ್ದು ಕೇಳಿದಾರೆ? ಕೆಳಗಿನ ಅವಿಭಾಜ್ಯ ಸಂಖ್ಯೆಗಳ ಗಣ. ನೋಡ್ರಿ, ಒಂದ್ ಬತ್ತನ ಕ್ಯಾನ್ಸಲ್. ಒಂದ್ ಅಂದ್ರೂ ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ರಿ. ಸ್ವಾಭಾವಿಕ ಆಗುತ್ತಾ, ಪೂರ್ಣ ಸಂಖ್ಯೆ ಆಗುತ್ತಾ, ಬೆಸ್ ಸಂಖ್ಯೆ ಆಗುತ್ತಾ? 2 3 5 ಆಗ್ಬೋದು. ಇದು ಸಮ ಸಂಖ್ಯೆ 2 4 6 8 3 5 6 ಬಂದೈತಿ ನೋಡ್ರಿ. 9 ಅಲ್ಲ, 10 ಅಲ್ಲ, ಇವು ಮೂರು ಬಂದದಕ್ಕೆ ಇದು ಕ್ಯಾನ್ಸಲ್ ಆಗ್ತದೆ. ಹಂಗಾರೆ ಕರೆಕ್ಟ್ ಆಗಿ ಸೆಟ್ ಆಫ್ ಎ ಪ್ರೈಮ್ ನಂಬರ್ ಯಾವ್ದ್ರಿ? 2 3 5 7 11. ಹಂಗಾರೆ ಆಪ್ಷನ್ B2 ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫೈಂಡ್ ದ ಪ್ರಾಡಕ್ಟ್ ಆಫ್ ದಿ ಫಾಲೋಯಿಂಗ್. ಪ್ರಾಡಕ್ಟ್ ಆಫ್ ದಿ ಫಾಲೋಯಿಂಗ್, ಪ್ರಾಡಕ್ಟ್ ಅಂದ್ರೆ ಏನ್ ಮಾಡೋದ್ರಿ? ಮಲ್ಟಿಪ್ಲಿಕೇಶನ್, ಇಂಟು ಮಾಡೋದ್ರಿ. ಇವುಗಳ ಗುಣಲಬ್ಧ ಕಂಡು ಹಿಡೀರಿ. ಗುಣಲಬ್ಧ ನೋಡ್ರಿ, ಎಲ್ಲಾ ಫ್ರಾಕ್ಷನ್ಗಳನ್ನು ಕೊಟ್ಟಿದ್ದಾರೆ, ನೀವು ಎಲ್ಲಾ ಮಾಡ್ಕೊತ ಹೋಗ್ತೀರಿ. ಆದ್ರೆ ಇಲ್ಲಿ ನೋಡ್ರಿ, 8 8 ಕ್ಯಾನ್ಸಲ್ ಆಗ್ತದೆ, 2 2 ಕ್ಯಾನ್ಸಲ್ ಆಗ್ತದೆ, 6 6 ಕ್ಯಾನ್ಸಲ್ ಆಗ್ತದೆ, 11 11 ಕ್ಯಾನ್ಸಲ್ ಆಗ್ತದೆ. ಈ ರೀತಿ ಮಾಡ್ಕೋತ ಎಲ್ಲ ಇಂಟು ಸೈನ್ ಇದ್ದಾಗ ಒಂದು 0 ಬಂದಿದ್ರೆ ಮಲ್ಟಿಪ್ಲಿಕೇಶನ್ ಒಳಗ ಡೈರೆಕ್ಟ್ ಆಗಿ ಆನ್ಸರ್ ಹಾಕಿಬಿಡ್ರಿ. ನಮ್ದು ಆನ್ಸರ್ ಏನ್ ಬರ್ತದ? 0 ಬರ್ತದ. ನೋಡ್ರಿ, ಇವನ್ನೆಲ್ಲ ಮಾಡ್ಕೋತ ಇನ್ನು ಡಿವೈಡ್ ಮಾಡ್ರಿ. ನೀವು 1 × 0 ಏನಾಗತ್ತೆ? 0ನ ಬರ್ತದ. ಅದಕ್ಕೆ ಏನ್ ಮಾಡ್ರಿ? ಇವನ್ನೆಲ್ಲ ಮಾಡ್ಕೋ ಕುಂದಿರ್ಕಿತ್ತ ಕರೆಕ್ಟ್ ಆಗಿ ಏನ್ ಮಾಡ್ರಿ? 0 ಏನ್ ಇಂಟು ಮಾಡಿ, ಎಲ್ಲ ಇಂಟು ಸೈನ್ ಇದ್ದಾಗ ಓನ್ಲಿ 1 0 ಬಂದ್ರೆ ಆನ್ಸರ್ ಡೈರೆಕ್ಟ್ ಆಗಿ ಹಾಕಿಬಿಡ್ರಿ. 0 ಆನ್ಸರ್. ಅಂದ್ರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ? ಆಪ್ಷನ್ B2 ಆಗ್ತದೆ. ಓಕೆ ರೀ. ಇಲ್ಲಿವರೆಗೆ ಏನ್ ಮಾಡಿದಿರಿ? 1 ರಿಂದ 20 ಕ್ವಶನ್ಗಳನ್ನು ಏನ್ ಮಾಡಿನ್ರಿ? ನಿಮ್ಗೆ ವಿವರವಾಗಿ ತಿಳಿಸ್ಕೊಟ್ಟಿನ್ರಿ. ಓಕೆ ರೀ. ನಿಮ್ಗೆ ತಿಳಿದಿದ್ರೆ ಮತ್ತು ಇದು ಇಂಥ ಕ್ವಶನ್ಗಳಿಗಾಗಿ ಏನ್ ಮಾಡ್ರಿ? ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸನ್ನು ಏನ್ ಮಾಡ್ರಿ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.